ಅದೇ ಸ್ಟೋರಿ ಸೆಲೆಕ್ಷನ್ ಅಂತ ಬಂದಾಗ ಅಲ್ಲಿ ವರದಪಣ್ಣ ಸರ್ ಹೌದೌದೌದು ಅಪ್ಪಣ್ಣ ಅಂತಿದ್ರು ಅಣ್ಣವ್ರು. ಅವ್ರು ಬೆಂಗಳೂರಿನಾಗ ಬೇರೆಯಾಗಿ ದೂರ ಇದ್ರು ಕೂಡ ಅಪ್ಪಣ್ಣಿಗೆ ಒಂದ್ಸಲ ಒಂದು ಮಾತು ಹೇಳ್ಬಿಡಿ, ಅಪ್ಪಣ್ಣ ಅಪ್ಪಣ್ಣ ಇರೋಲ್ಲ. ಮತ್ತೆ ಅವ್ರು ಕರೆದು ಉದಯ್ ಶಂಕರ್ ಸರ್ಗ ಅವ್ರು ಕುಂತ್ಕೊಂಡು ಅವರು ಟಾಪ್ ಡೈರೆಕ್ಟ್ರು ಸಣ್ಣ ಡೈರೆಕ್ಟರ್ ಅನ್ನೋ ಭಾವನೆ ಇಲ್ಲ. ಫಸ್ಟ್ ಕತೆ ಓಕೆ ಆಗಿ ಸ್ಕ್ರಿಪ್ಟ್ ಎಲ್ಲ ಉದಯ್ ಶಂಕರ್ ಸರ್ ಮಾಡಿದ್ಮೇಲೆ ಆ ಡೈರೆಕ್ಟರ್ ಫಿಕ್ಸ್. ಉದಯ್ ಶಂಕರ್ ಸರ್ ಅಂತ ಫಿಕ್ಸ್ ಅವ್ರು ಇಲ್ಲಾಂದ್ರೆ ಸಿನಿಮಾನೇ ಬೇಡ ಅನ್ನೋ ಲೆವೆಲ್ಗೆ ಇದ್ರು ಅವ್ರು. ಅಂತ ಬಾಂಡಿಂಗ್ ಅವ್ರಿಬ್ರು ಬಾಂಡಿಂಗ್ ಒಂದು ನಾನು ಅನ್ನೋದು ಯಾರಿಗೂ ಇಲ್ಲ, ಅವ್ರಿಬ್ರಿಗೂ ಇಲ್ಲ, ಅಣ್ಣ ತಮ್ಮರಿಗೆ. ಇವ್ರೊಬ್ಬರಿಗೆ ಅಣ್ಣವ್ರಿಗೊಬ್ಬರಿಗೆ ಅಲ್ಲ ಅದು, ಅಣ್ಣ ನಾನು ಅನ್ನೋದಿಲ್ಲ ಅಂತ ಹೇಳೋದು ಹೇಳ್ತೀವಲ್ಲ, ಅವ್ರಿಗಿತ್ತು ನಾನು ನನ್ನಿಂದನೇ ಸಿನಿಮಾ ನಾನು ಮಾಡಿದ್ರೇನೆ ಓಕೆ ಅನ್ನೋ ಭಾವನೆ ಇದ್ದಿಲ್ಲ ಅವ್ರಿಗೆ ಯಾರಿಗೂ. ಈಗ ಥಿಯೇಟ್ರಿಗೆ ಬರೋರ ಸಂಖ್ಯೆನೇ ಕಮ್ಮಿ ಇಲ್ಲ, ನಾವು ಒಳ್ಳೆ ಕಂಟೆಂಟ್ ಕೊಡ್ತಾ ಇಲ್ಲ. ಸೂಪ್ರಮ್ ಸೋ ಹೋಯ್ತಮ್ಮ, ಈಗ ಎಲ್ಲ ಸ್ಪಿರಿಟ್ ಸಬ್ಜೆಕ್ಟಿಗೆ ಹೋಗ್ತಾರೆ. ಟ್ರೂತ್ ಸಬ್ಜೆಕ್ಟ್ ತಗೊಳ್ಳಿ, ಸತ್ಯ ಘಟನೆ ತಗೊಳ್ಳಿ. ಯಾಕೆ ನಾವಲ್ಗಳು ಫೇಮಸ್ ಆಗ್ತಿದ್ವು? ಅದೇ ಸ್ಟೋರಿ ಸೆಲೆಕ್ಷನ್ ಅಂತ ಬಂದಾಗ ಅಲ್ಲಿ ವರದಪಣ್ಣ ಸರ್ ಹೌದೌದೌದೌದು ಸರ್. ಈಗ ಅವ್ರು ಮೇಡಮ್ ಅವ್ರು ಬೆಂಗಳೂರಿನಾಗ ಬೇರೆಯಾಗಿ ದೂರ ಇದ್ರು ಕೂಡ ಇದನ್ನ ಒಂದ್ಸಲ ಅಪ್ಪಣ್ಣ ಅಂತಿದ್ರು ಅಣ್ಣವ್ರು. ಅಪ್ಪಣ್ಣಿಗೆ ಒಂದ್ಸಲ ಒಂದು ಮಾತು ಹೇಳ್ಬಿಡಿ, ಅಪ್ಪಣ್ಣ ಇರೋಲ್ಲ, ಅಪ್ಪಣ್ಣಿಗೆ ಒಂದು ಮಾತು ಹೇಳ್ಬಿಡಿ ಅನ್ನೋರು. ಮತ್ತು ಅವ್ರು ಕರೆದು ಉದಯ್ ಶಂಕರ್ ಸರ್ಗ ಅವ್ರಿಗೂ ಕುಂತ್ಕೊಂಡು ಡಿಸ್ಕಸ್. ಯಾಕೆ ಅಷ್ಟು ದೂರ ಆಗುವ ಪರಿಸ್ಥಿತಿ ಬಂತು ಸರ್ ಅಪ್ಪಣ್ಣವ್ರು? ಅದು ಯಾರಿಗೂ ಗೊತ್ತಿಲ್ಲ, ಅದು ನಮಗೂ ಗೊತ್ತಿಲ್ಲ, ನಾವು ಇಲ್ಲ ಸಂಸ್ಥೆಯಲ್ಲಿ. ಬಟ್ ನನಗನ್ನಿಸ್ತು ಅವಾಗ ದೂರದ ಬಿಟ್ಟನೇ ದೂರ ಮಾಡಿಬಿಡ್ತಾ ಇದ್ದೀನಿ. ನನ್ನ ಟೈಟ್ಲೇ ಸರಿ ಇಲ್ಲ ಅಂತ ಅನಿಸ್ತು ನನಗೆ. ನೋಡಿ, ಅದೇ ಪ್ರೊಡ್ಯೂಸರೇ ವಿಕ್ರಮ್ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ಅಲ್ಲಿ ತಮಿಳ್ನಾಡು ಅಯ್ಯಂಗಾರ್ ಅವರು, ತಮಿಳ್ನಾಡಿನವರು ಮ್ಯಾನೇಜರ್, ವಿಕ್ರಮ್ ಸ್ಟುಡಿಯೋದಲ್ಲಿ ಮ್ಯಾನೇಜರ್. ಅದೇ ಪ್ರೊಡ್ಯೂಸರ್ ಕಾಳಿದಾಸ ನಾನು ವರ್ಕ್ ಮಾಡಿದೆ ವಿಕ್ರಮ್ ಸ್ಟುಡಿಯೋದಲ್ಲಿ. ನಾನು ಅವ್ರನ್ನೂ ಕೇಳಿದೆ, ಯಾಕೆ ಸರ್ ಅದು ಟೈಟ್ಲ್ ತುಂಬ ಅಯ್ಯೋ ನಮ್ಮ ಪಿಕ್ಚರೇ ಓಡಲಿಲ್ಲ ಬಿಡೋ ಲಾಸ್ ಅದು ಅಂತಂದರು. ಅದು ಏನು ಅವ್ರನ್ನೂ ದೂರ ಮಾಡಿದ್ದಲ್ದೆ ನನ್ನೂ ದೂರ ಮಾಡಿಬಿಡ್ತು ಅಂದರು. ಅಷ್ಟು ಮಾತ್ರ ಗೊತ್ತು ನಮಗೆ. ಯಾಕೆಂದರೆ ಕೆಲವೊಂದು ಟೈಟ್ಲಿ ಆ್ಯಂಟಿ, ಈಗ ಮನೆಗೆ ಹೋಗ್ತೀನಿ ಅಂತ ಹೇಳ್ಬಾರ್ದು, ಮನೆಗೆ ಹೇಳ್ತಿರ್ತಾರೆ ಹೋಗಿ ಬರ್ತೀನಿ ಅಂತ ಹೇಳು. ಅಂದರೆ ಆ್ಯಂಟಿ ಟೈಟ್ಲ್ ಇಡಬಾರ್ದು ಅವು ಅಂತ ನಮಗೆ ಈಗ ಅನಿಸ್ತತೆ. ಈ ಕೆಲವೊಂದು ಈಗ ನೋಡಿ, ಈಗ ಅಪ್ಪು ಪಿಕ್ಚರ್ ಮಾಡಿದರು ನಮಗೆ ಕನ್ನಡದಲ್ಲಿ, ಫಸ್ಟ್ ಪಿಕ್ಚರ್. ಅವರು ಡೈರೆಕ್ಟ್ರು, ತೆಲುಗು ಡೈರೆಕ್ಟ್ರು. ಅದನ್ನು ತೆಲುಗಿನಲ್ಲಿ ಮಾಡಿದ್ರು ಅವರು. ಈಡಿಯಟ್ ಅಂತ ಇಟ್ಟಿದ್ರು ಹೆಸರು, ಅಷ್ಟೇ. ಸೂಪರ್ ಹಿಟ್ ಆಯ್ತು ಅದು. ಅಂದರೆ ಈಡಿಯಟ್ ಅಂದ್ರೆ ಅದು ಆ್ಯಂಟಿ ಟೈಟ್ಲ್ ಅಲ್ಲ, ಅಂದರೆ ಕ್ಯಾರೆಕ್ಟರ್ ಹಂಗಿತ್ತು, ಅದಕ್ಕೆ ಅವ್ರಿಗೆ ಈಡಿಯಟ್ ಅಂತ ಇಟ್ಟರು. ಆಮೇಲೆ ಆ ಥರ ಕೆಲವೊಂದು ಈಗ ನಾವು ಟೈಟ್ಲಲ್ಲಿ ಅಂತಲ್ಲ, ಒಟ್ಟು ನಮ್ಮಲ್ಲಿ ಭಾವನೆಗಳು ಹಂಗೆ. ಆಮೇಲೆ ನಾವು ಯಾವುದು ಏನೇ ಯೋಚನೆ ಮಾಡಿದಾಗ ಕೂಡ ಪಾಸಿಟಿವ್ ಥಿಂಕ್ ಮಾಡೋಂತಾರಲ್ಲ, ಅದು ಪಾಸಿಟಿವ್ ಇರಬೇಕು. ಅದನ್ನಿಗೆ ಅಯ್ಯೋ ಹಿಂಗಾಗುತ್ತಾ, ಈಗ ಮರ ಹತ್ತನಿಗೆ ಹುಷಾರ ಬಿದ್ದು ಬಿಡ್ತೇವೆ, ಕಾಲು ಜಾರಿ ಬಿದ್ದೇ ಬಿಡ್ತಾನೆ. ಹತ್ತು ಅಂದ್ರೆ ಹತ್ತೇ ಬಿಡ್ತಾನಂತೆ. ಇದು ಒಂದು ಹಳ್ಳಿ ಕಡೆ ಎಲ್ಲ ಸ್ಟೋರಿ ಕೂಡ ವರದಪಣ್ಣ ಅವರು ಕೇಳಿ ಫೈನಲ್ ಮಾಡಿದ್ಮೇಲೆ ರಾಜ್ಕುಮಾರ್ ಸರ್ ಎಗ್ರಿ ಮಾಡ್ತಿದ್ರು. ಸರಿ, ಒಂದು ಟೈಮಲ್ಲಿ ವರದಪಣ್ಣ ಅವರು ಒಪ್ಪಿ 5,000 ಅಡ್ವಾನ್ಸ್ ಕೈಗಿಟ್ಕೊಂಡ್ಬಂದು ಊಟಕ್ಕೆ ಕೂತಲ್ಲಿಂದ ಎಪ್ಸಿ ಮತ್ತೆ ಕೊಟ್ಟು ಬಾ ಅಂತ ಕಳಿಸಿದಾರೆ ಅಣ್ಣ. ಯಾಕೆಂದ್ರೆ ನೋಡಮ್ಮ, ಅವರಲ್ಲಿ ಒಂದು ಶಿಸ್ತಿತ್ತು ಅಣ್ಣವರಲ್ಲಿ. ಈಗ ಈಗ ನಾನು ಅವಾಗಲೇ ಹೇಳಿದೆ, ಅವ್ರು ಯಾರ ಮನಸ್ಸನ್ನು ನೋಯಿಸ್ತಿದ್ದಿಲ್ಲ ಅಂತೇಳಿ. ಊಟ ಕುಂತಾಗ ಅಣ್ಣ ಅಂತ ಹೇಳಿದ್ರಂತೆ, ಏನಪ್ಪ ಇವತ್ತು ಪ್ರೊಡ್ಯೂಸರ್ 5,000 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ. ಅವಾಗೇನೋ ಒಂದು 25,000 ಇತ್ತು ಸಂಭಾವನೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್, 57, 55, 50. ಏನಂದರು, 5,000 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ, ಅವ್ರ ಡೇಟ್ ನನಗೆ ಕೊಟ್ಬಿಡು, ಅವ್ರದ್ದು ಹೆಂಗೂ ಪಿಕ್ಚರ್ ಆಗ್ತಾಯಿಲ್ಲ, ಅವ್ರಿಗೆ ಫೈನಾನ್ಸ್ ಸಿಕ್ಕಿಲ್ಲ, ಒದ್ದಾಡ್ತಾ ಇದ್ದಾರೆ ಅಂದರು. ಬೇಡಪ್ಪ, ಅದು ಬೇಡ, ಆ ಥರ ದುಡ್ಡು ನಾವು ಒಬ್ಬರು ಮನಸ್ಸು ನೋಯಿಸಿ ಇನ್ನೊಬ್ರಿಗೆ 5,000 ರೂಪಾಯಿ ಇವತ್ತು ಜಾಸ್ತಿ ಕೊಟ್ಟು ನಮ್ಮನ್ನು ಬುಕ್ ಮಾಡಿ ಅದಗೆಡಿಸ್ತಾರೆ ಅವರು. ಆಮೇಲೆ ರಾಜ್ಕುಮಾರ್ ಹಿಂಗೆ ಕೈ ಕೊಟ್ಟ ಅಂಥೇಳಿ ಪತ್ರಿಕೆಯಲ್ಲಿ ಬರೆದು ಬಿಡ್ತಾರೆ. ಭಾಳ ತಪ್ಪಾಗುತ್ತಪ್ಪ, ಕೊಟ್ಟು ಬಂದ್ಬಿಡು ಅಂತ. ಸರಿ, ಊಟ ಮಾಡೋಕೆ ಇಲ್ಲ ಕೊಟ್ಬಿಟ್ಟು ಬಂದಮೇಲೆ ಊಟ ಮಾಡೋದು. ನಾನು ನೀವು ಊಟ ಮಾಡಲ್ಲ, ಹೋಗಿ ಎದ್ದು ಹೋಗಂತ ಶಿಸ್ತಿತ್ತು ಅವರಲ್ಲಿ. ಹೌದು. ಆಮೇಲೆ ನೋಡಿ, ಈಗ ನೀವು 74, 75ರಲ್ಲಿ ಕಥಾನಾಯಕನ ಕಥೆ ಅಂತ ಒಂದು ಇದು ವಿಜಯ್ ಚಿತ್ರ ಅಂತ ಒಂದು ಮ್ಯಾಗ್ಝಿನ್ ಬರೋದು. ಅದು ತೆಲುಗು, ತಮಿಳು, ಇವರು ನಾಗರೆಡ್ಡಿ ಅವ್ರದ್ದು. ಅದು ನಾಗರೆಡ್ಡಿ ಅಂತ ಸ್ಟುಡಿಯೋ ಓನರು, ಇದು ವಿಜಯವಾಹಿನಿ. ಸತ್ಯಹರಿಶ್ಚಂದ್ರ ಅವರೇ ಪ್ರೊಡ್ಯೂಸರ್, ನಾಗರೆಡ್ಡಿ ಅವರು. ಅಣ್ಣವ್ರ ಪಿಕ್ಚರ್ ಅದು ತಮಿಳು, ತೆಲುಗು, ಕನ್ನಡ 3 ಲ್ಯಾಂಗ್ವೇಜ್ ಒಟ್ಟಿಗೆ ಮಾಡಿದ್ರು. 3ಕ್ಕೂ ಪಂಡ್ರಬಾವಣ್ಣರು. 63ರಲ್ಲಿ ಶೂಟಿಂಗು, 64ರಲ್ಲಿ ರಿಲೀಸ್ ಆಯಿತು. ಆ ಸ್ಟುಡಿಯೋ ಓನರ್ದು ಚಂದಮಾಮ ಅಂತ ಒಂದು ಬಿಲ್ಡಿಂಗ್ ಇತ್ತು ಪಕ್ಕದಲ್ಲೇ, ಪ್ರಿಂಟಿಂಗ್ ಪ್ರೆಸ್ ಇತ್ತು ಅವ್ರದ್ದು. ಎಲ್ಲ ಲ್ಯಾಂಗ್ವೇಜ್ನಿಗೆ ಚಂದಮಾಮ ಅಂತ ಒಂದು ಮ್ಯಾಗ್ಝಿನ್ ಬರೋದು ಎವ್ರಿ ಮಂತು. ಅದೇ ಥರ ವಿಜಯ್ ಚಿತ್ರ, ಬೊಮ್ಮೆ ಮತ್ತು ಮಲಯಾಳಂನಲ್ಲಿ, ತೆಲುಗಿನಲ್ಲಿ
ಒಂದು ಮ್ಯಾಗ್ಜಿನ್ ಬರುತ್ತೆ ಸಿನಿಮಾದವ್ರದ್ದೇ ಬರೀ ಕತೆ. ಅಂದ್ರೆ ಪಬ್ಲಿಸಿಟಿಗೆ ಅದು ಮೇನ್ ಅಂತ ಇತ್ತು ಆವಾಗ ಅದು ಒಂದೇ ಇತ್ತು, ಸಿನಿಮಾದ ಮ್ಯಾಗ್ಜಿನ್ ಅಂದ್ರೆ ಅದು ಒಂದೇ ಇತ್ತು. ಅದ್ರಾಗ ಅಲ್ಲಿ ಶೂಟಿಂಗ್ ನಡೀತೈತೆ, ಇಂಥವ್ರು ಹೀರೋಗಳು ಇಂಥವ್ರು ಅದ್ರ ಬಗ್ಗೆ ಬರಿತಾಯಿದ್ರು, ಆಮೇಲೆ ಇದು ಅವ್ರನ್ನ ಇಂಟರ್ವ್ಯೂ ಮಾಡ್ತಾಯಿದ್ರು, ಇಂಥವೆಲ್ಲ ಇತ್ತು. ಸೊ ಆ ಟೈಮ್ನಾಗೆ ವರದಪ್ಪಣ್ಣನ ಇಂಟರ್ವ್ಯೂ ಮಾಡಿದ್ರು. ಯಾರು ಮಾಡಿದ್ರು ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದು ನಮ್ಮ ಸದಾಶಿವಯ್ಯನವರು, ಉದಯಶಂಕರ್ ಅವ್ರ ತಂದೆ, ಆಮೇಲೆ ಅವ್ರ ಮಗ ದತ್ತುರಾಜ್, ಉದಯಶಂಕರ್ ಅವ್ರ ತಮ್ಮ, ಅವ್ರು ಮಾಡ್ತಾರೆ. ಅವರು ಇಂಟರ್ವ್ಯೂ ಮಾಡೋ ಹೊತ್ತಿನಾಗ ಕೇಳಿದ್ರು, ಇವತ್ತು ರಾಜ್ಕುಮಾರ್ ಈ ಲೆವೆಲಿಗೆ ಬರೋಕ್ಕೆ ಕಾರಣ ನೀವಂತೆ, ಕತೆ ಸೆಲೆಕ್ಟ್ ಮಾಡಿದ್ರೆ ನಂಬರ್ 1 ಅಂತೆ ನೀವು ಅಂತ ಅವ್ರನ್ನ ಇಂಟರ್ವ್ಯೂ ಮಾಡಿದ್ರು. ಇಂಟರ್ವ್ಯೂ ಮಾಡಿದಾಗ ಅವ್ರು ಏನು ಹೇಳ್ಬೇಕು ಹೇಳಿ, ಹೌದು ನಾನು ಕಥೆಯಲ್ಲಿ ನನಗೆ ಇಷ್ಟ ಆದರೂ ಒಪ್ಕೊಂತೀನಿ ಇದ್ರು ಅಂತ ಹೇಳಿಲ್ಲ. ಇಲ್ಲಿಲ್ಲ, ಅವನೊಡೆ ಶ್ರಮ ಶ್ರದ್ಧೆ ಭಯ ಭಕ್ತಿ ಈ ಲೆವೆಲ್ಗೆ ತಂದಿದ್ದೆ ಅಂತ ಹೇಳಿದ್ರು. ಅಂದರೆ ಅಂತ ಬಾಂಡಿಂಗ್ ಅವರಿಬ್ಬರು, ಬಾಂಡಿಂಗ್ ಒಂದು ನಾನು ಅನ್ನೋದು ಯಾರಿಗೂ ಇಲ್ಲ, ಅವರಿಬ್ಬರಿಗೂ ಇಲ್ಲ, ಅಣ್ಣ ತಮ್ಮರಿಗೆ. ಇವರೊಬ್ಬರಿಗೆ ಅಣ್ಣವ್ರಿಗೊಬ್ಬರಿಗೆ ಅಲ್ಲ, ಅದು ಅಣ್ಣ ನಾನು ಅನ್ನೋದಿಲ್ಲ ಅಂತ ಹೇಳ್ತೀವಲ್ಲ, ಅವ್ರಿಗಿತ್ತು ನಾನು ನನ್ನಿಂದನೇ ಸಿನಿಮಾ ನಾನು ಮಾಡಿದ್ರೇ ಓಕೆ ಅನ್ನೋ ಭಾವನೆ ಇದ್ದಿಲ್ಲ ಅವ್ರಿಗೆ ಯಾರಿಗೂ. ಈಗ ಒಡ ಹುಟ್ಟಿದ ಅಣ್ಣ ತಮ್ಮನದ್ರಲ್ಲೇ ಇರಲ್ಲ ಅಂತದ್ರಲ್ಲಿ ಆ ಬಾಂಡಿಂಗ್. ಹೌದು, ಒಬ್ರಿಗೊಬ್ರು ಬಿಟ್ಟಿಲ್ಲ. ಅವ್ರಿಗೆ ಫ್ಯಾಮಿಲಿ ಡಿವೈಡ್ ಆದ್ರೂ ಕೂಡ ಒಬ್ರಿಗೊಬ್ರು ಸೇರಿದ್ರೆ ಆ ಗಾಜಿನೂರು ಭಾಷೆ ಸ್ಟಾರ್ಟ್ ಮಾಡೋರು. ನಮ್ಮ ಅಪ್ಪಣ್ಣ, ಆಮೇಲೆ ಅಪ್ಪಣ್ಣ ಅಂತ ಅಂತೀವಿ ನಾವು ವರದಪ್ಪಣ್ಣಗೆ. ಅವ್ರ ಕತೆ ಕೇಳೋದ್ರಲ್ಲಿ ಏನಾಗುತ್ತೆ ಅಂದರೆ ಕಂಟೆಂಟ್ ಅವ್ರಿಗೆ ಶಾರ್ಟ್ ವೈಸ್ ಹೇಳ್ಬಾರ್ದು, ಒನ್ ಲೈನ್ ಹೇಳಬೇಕು. ಒನ್ ಲೈನಲ್ಲಿ ಈ ಥ್ರೆಡ್ಡಲ್ಲಿ ನಾವು ಆಡಿಯನ್ಸ್ ಏನು ಮುಟ್ಟಿಸ್ತಾ ಇದ್ವಿ, ಏನು ಮೆಸೇಜ್ ಕೊಡ್ತಾ ಇದ್ವಿ. ಯಾರೆಲ್ಲ ಕತೆ ಕೇಳಕ್ಕೆ ಕೂತ್ಕೊಳ್ತಾ ಇದ್ರು? ಅವರೊಬ್ಬರೇ. ಪಾರ್ವತಮ್ಮ ಇಲ್ಲ ಅವ್ರೆ. ಆಮೇಲೆ ಅಕ್ಕವ್ರು ನಾವಲ್ ಓದ್ತಾ ಇದ್ರು. ಈ ಭಗವಂತ ಸರ್ ಯಾವ್ದಾದ್ರು ನಾವಲ್ ತಂದು ಕೊಟ್ಟರೆ ಸೊ ಆ ನಾವಲ್ ಓದ್ತಾ ಇದ್ರು ಅಕ್ಕವರು ಹೇಳ್ತಾ ಇದ್ರು ಕೆಲವೊಂದು ಸಬ್ಜೆಕ್ಟ್ ಇತ್ತೀಚೆಗೆ. ಸೊ ಹಾಗಾಗಿ ಅವರಲ್ಲಿ ಒಂದು ಆ ಸಂಸ್ಥೆಯಲ್ಲಿ ಒಂದು ಶಿಸ್ತಿತ್ತಮ್ಮ ನಾನು ತಿಳಿದಂಗೆ. ಅವ್ರಿಗೆ ನಾವು ಪ್ರೊಡ್ಯೂಸರು, ನಮ್ಮನೆ ಹೀರೋ, ನಮ್ಮ ಮನೆಗೆ ಇವರಿದ್ದಾರೆ, ಆ ಭಾವನೆ ಇದ್ದಿಲ್ಲ ಅವ್ರಿಗೆ. ಈಗ ಅಕ್ಕವ್ರಿಗೆ ಕೇಳಿದ್ರು, ಒಬ್ರು ಅಣ್ಣವ್ರಿಗೆ ಹೇಳಿದ್ರು, ಅಕ್ಕ ಅಯ್ಯೋ ನೋಡ್ರಿ ಅವರು ಮೋಸ ಮಾಡಿಬಿಟ್ರು, ಡಿಸ್ಟ್ರಿಬ್ಯೂಟ್ರು ಸರಿಯಾಗಿ ದುಡ್ಡೇ ಕೊಟ್ಟಿಲ್ಲ ನಮಗೆ, ಅದೇನು ಲೆಕ್ಕನೂ ಸರಿಯಾಗಿ ತೋರಿಸ್ತಾ ಇಲ್ಲ, ಬರೀ ಇಷ್ಟೇ ಅಂತಾರೆ, ಪಿಕ್ಚರ್ ನೋಡಿದ್ರೆ ಸೂಪರ್ ಹಿಟ್ ಆಗಿದೆ. ಅವರು ಮೋಸ ಮಾಡಲಿಲ್ಲ, ನೀನು ಯಾಕೆ ಮೋಸ, ನಿನ್ನ ತಪ್ಪಮ್ಮ ಅಂದರು. ನೋಡಿ ಯಾರಾದರೂ ಹೇಳ್ತೀವಿ ನಾವು. ಹೀಗೆಲ್ಲ ಇರಬೇಕಾದ್ರೆ ಸರ್ MS ಸರ್ ವಾಚ್ ಬಿಚ್ಚಿಟ್ಟು ಸಂಸ್ಥೆ ಬಿಟ್ಟು ಹೋಗ್ತೀನಿ ಅಂತ ರೊಚ್ಚಿಗಿದ್ರಂತೆ. ಇಷ್ಟು ಸಿಸ್ಟಮ್ಯಾಟಿಕ್ ಆಗಿರೋ ಸಂಸ್ಥೆಯಲ್ಲಿ ಯಾಕೆ? ಅವರು ಅಣ್ಣವ್ರ ಮೇಕಪ್ ಮ್ಯಾನ್ ಸುಬ್ಬಣ್ಣ ಅಂತಿದ್ರು. ಹೌದು, ಅವ್ರ ಮಗ. ಅವರು ತುಂಬ ಪೆಟ್ಟು. ಅವರು 68ರಲ್ಲಿ ಕಸ್ತೂರಿ ನಿವಾಸಿಗೆ ಕ್ಲಾಬ್ ಬಾಯ್ ಆಗಿ ಬಂದರು. ಫಸ್ಟ್ ಎಂಟ್ರಿ ಅವರು ಅಪ್ಪನೇ ತಂದುಬಿಟ್ರು. ಅವರು ತುಂಬ ಪಿಕ್ಚರ್ ವರ್ಕ್ ಮಾಡಿದ್ರು. ರಾಜಶೇಖರು ಭಾಳ ಹಳವರು, ನಮಗಿಂತ ಸೀನಿಯರ್ಗಳು ಅವರೆಲ್ಲ. ಅವರು ಪಿಕ್ಚರ್ ಕೊಡಲಿಲ್ಲ, ಯಾರ್ಯಾರೋ ಡೈರೆಕ್ಟ್ರ್ ಆಗ್ಬಿಟ್ರು, ನಾವು ಇಷ್ಟು ವರ್ಷ ಈ ಮನೆಗೆ ಗೇದಿದ್ವಿ, ಒತ್ತಿದ್ವಿ, ಮಣ್ಣೊತ್ತೀವಿ ಅನ್ನೋ ಥರ ಅದು ಹೇಳ್ತಾರಲ್ಲ ಕೆಲವ್ರಿಗೆ. ಕೇಳಿದಾಗ ಅವರು ಏನೋ ನೆಕ್ಸ್ಟ್ ಪಿಕ್ಚರ್ ಕೊಡೋಣ ಬಿಡೋ ಅಂದ್ರೆ ಹಾಕೋರು. ನೋಡ ಒಂದು ವಾಚ್ ಕೊಡಿಸಿದ್ರು, ಡೈಮಂಡ್ ರಾಕೆಟ್ ಗಿಫ್ಟ್ ಕೊಟ್ಟಿದ್ರು. ಅಣ್ಣವ್ರದ್ದು ಶೂಟಿಂಗ್ನ ಕಟ್ಕೊಂಡಿದ್ರು. ರಾಜು ಇಟ್ಟು ಕಟ್ಕೊಳ್ಳೋದು ನೀನೇ ಅಂತ ಕೊಟ್ಬಿಟ್ರು. ಸೊ ಅಲ್ಲಿ ಇಟ್ಬಿಟ್ಟು ಅಲ್ಲಿ ನಮ್ಮದು ಟೆಲಿಫೋನ್ ಬೂತ್ ಅಂತಿದೆ ಆಫೀಸ್ ಮೆಡ್ರಾಸ್ ಮನೇಲಿ. ಅಲ್ಲಿ ಬಂದ, ಅಕ್ಕ ನಾನು ಹೋಗ್ತೀನಿ, ಯಾಕೋ ಇರೋ ನೆಕ್ಸ್ಟ್ ಇಯರ್ ಸ್ಕ್ರಿಪ್ಟ್ ರೆಡಿ ಮಾಡಿಸ್ತೀನಿ, ಮಾಡಿಸ್ಬಿಟ್ಟು ನೀನು ಕೊಡ್ತೀವಿ ಅಂತ. ಯಾರ್ಯಾರು ಡೈರೆಕ್ಟರ್ ಬರಲಿ ನಾವು ಫಸ್ಟ್ ಸ್ಕ್ರಿಪ್ಟ್ ರೆಡಿ ಮಾಡಿಸೋರು. ಅವರು ಟಾಪ್ ಡೈರೆಕ್ಟ್ರು ಸಣ್ಣ ಡೈರೆಕ್ಟ್ರ್ ಅನ್ನೋ ಭಾವನೆ ಇಲ್ಲ. ಫಸ್ಟ್ ಕತೆ ಓಕೆ ಆಗಿ ಸ್ಕ್ರಿಪ್ಟ್ ಎಲ್ಲ ಉದಯಶಂಕರ್ ಸರ್ ಮಾಡಿದ್ಮೇಲೆ ಆ ಡೈರೆಕ್ಟರ್ ಫಿಕ್ಸ್. ಈ ಥರ ಇತ್ತು ಸಿಸ್ಟಮ್. ಉದಯಶಂಕರ್ ಸರ್ ಅಂತ ಫಿಕ್ಸ್. ಅವ್ರು ಇಲ್ಲಾಂದರೆ ಸಿನಿಮಾನೇ ಬೇಡ ಅನ್ನೋ ಲೆವೆಲ್ಗೆ ಇದ್ರು ಅವರು. ಯಾರೋ ಪ್ರೊಡ್ಯೂಸರ್ ಬಂದು ನಮಗೆ ಇಲ್ಲ ಸರ್ ನಮ್ಮ ರೈಟರ್ ಇಲ್ಲ ನಮಗೆ ಉದಯಶಂಕರ್ ಸಂಬಳ. ಎಡಿಟರ್ ವಿಷಯದಲ್ಲೂ ಅಷ್ಟೇ, ಎಡಿಟರ್ ಭಕ್ತ ಸರ್. ಅವರು ನಾನಿರೋವರೆಗೆ ಅವ್ರು ಇರಬೇಕು, ಅವ್ರು ಇರೋವರೆಗೆ ನಾನು ಇರ್ತೀನಿ ಅಷ್ಟೇ, ಶಿಸ್ತು. ಅಲ್ಲ, ಭಕ್ತ ಸರ್ ಡೈರೆಕ್ಟ್ರಿಗೆ ಬೈತಾ ಇದ್ರು ಅಂತಂದ್ರೆ ಅದು ಯಾಕಂದರೆ ಈಗ ನಮಗೆ ಶಾರ್ಟ್ ತೆಗೆದು ಗೊತ್ತು. ಯಾಕೆ ನಿಜವಾಗಿ ಹೇಳ್ಬೇಕಂದ್ರೆ ಮದ್ರಾಸಿನಲ್ಲಿ ಏನು ಹೇಳ್ತಿದ್ರು ಅಂದರೆ ಡೈರೆಕ್ಟ್ರುಗಳು, ಎಲ್ಲ ಡೈರೆಕ್ಟ್ರುಗಳು ಹೇಳ್ತಾಯಿದ್ರು, ಹಳಬರು ಬಾಲಚಂದ್ರ ಸಾರು, KS ಗೋಪಾಲಕೃಷ್ಣ, AP ನಾಗರಾಜನ್ ಮತ್ತು ನಮ್ಮ ಕಲ್ಯಾಣ್ ಕುಮಾರ್ 25 ವಾರ ಮಾಡಿದ್ದಾರೆ ಅವರು ಪಿಕ್ಚರ್ಗಳು, 9 ಪಿಕ್ಚರು. ಶ್ರೀಧರ್ ಅಂತೇಳಿ ಚಿತ್ರಾಲಯ ಫಿಲ್ಮ್ಸ್, ದೊಡ್ಡ ಬ್ಯಾನರ್ ಇನ್ ತಮಿಳ್ನಾಡದು. ಅಂಥ ಡೈರೆಕ್ಟ್ರ್ ಹೇಳ್ತಾರೆ, ನನಗೆ ಕ್ಯಾಮ್ರಾಮ್ಯಾನ್ ಆ್ಯಂಡ್ ಎಡಿಟ್ರ್ 2 ಕಣ್ಣಿದ್ದಂಗೆ. ಒಂದು ಕಣ್ಣು ಹೋದ್ರೂ ಒಂದು ಕಣ್ಣು ಕಷ್ಟ, 2 ಕಣ್ಣಿದ್ರೇ ನನಗೆ ನನ್ನ ಪಿಕ್ಚರ್ 25 ವಾರ ಹೋಗಂತ ಇಂಟರ್ವ್ಯೂಲ್ಲಿ ಹೇಳಿದ್ದಾರೆ ಅವರು. ಯಾರು ಶ್ರೀಧರ್ ಅವರು. ಅಂದರೆ ಇಂಟರ್ವ್ಯೂ ಅಂದರೆ ಈ ಥರ ಮೀಡಿಯಾ ಅಲ್ಲ, ಪತ್ರಿಕೆಯಲ್ಲಿ
ಸರ್ ಅವಾಗ ಎಡಿಟಿಂಗು ಡಬ್ಬಿಂಗ್ ಅನ್ನೋದೇ ಇರ್ಲಿಲ್ಲ. ಇಲ್ಲ ಡಬ್ಬಿಂಗ್ ಎಡಿಟಿಂಗ್ ಅನ್ನೋದು ಟೇಪ್ ವೈಸ್ ಮಾಡ್ತಾ ಇದ್ರಿ. ಅದು ಹೆಂಗೆ ಮೀನ್ಸ್ ಈಗ ಎಡಿಟರ್ ಕೈಯಲ್ಲಿ ಫುಟೇಜ್ ಕೊಟ್ಟ ಅಂತಂದ್ರೆ ಒಂದಕ್ಕೊಂದು ಲಿಂಕ್ ಹುಡುಕೋದೇ ತುಂಬಾ ಕಷ್ಟದ ವಿಷಯ. ಅಂಥದ್ರಲ್ಲಿ ಈ ಟೇಪ್ ನೋಡಿ ಜಾಯಿಂಟ್ ಮಾಡೋದು ಈಗ ಭಾಳ ಈಜಿ ಇದೆ. ಇವಾಗ ಭಾಳ ಈಜಿ ಅಂದರೆ ಅಂಗೈಯಲ್ಲೇ ಅರಮನೆ ತೋರಿಸ್ದಂಗೆ ಆಗುತ್ತೆ. ಇವಾಗ ಅಂಗೈಯಲ್ಲೇ ಅರಮನೆ ತೋರಿಸ್ಬೋದು, ಸಮುದ್ರ ತೋರಿಸ್ಬೋದು. ಆದ್ರೂ ಒಂದು ಪಿಕ್ಚರ್ಗೆ 3 ವರ್ಷ ಬೇಕು. ಅಂದರೆ ಕೆಲವರು ಕೆಲವೊಂದು ಫೈನಾನ್ಸ್ ಪ್ರಾಬ್ಲಮ್ ಇರ್ಬೋದು, ಆರ್ಟಿಸ್ಟ್ ಡೇಟ್ ಪ್ರಾಬ್ಲಮ್ ಇರ್ಬೋದು, ಈಗ ಬೇಕಾಗಲ್ಲ. ಹಿಂದೆ ಎಷ್ಟು ವರ್ಷ ಬೇಕಿತ್ತು ಸರ್? ಇಲ್ಲ, ಅವಾಗ 6 ತಿಂಗಳು ನಮ್ಮದು. ನಾನು ಒಂದು ಶೆಡ್ಯೂಲ್ 10 ಡೇಸ್ ಮಾಡೋರು, ಇನ್ನೊಂದು 10 ಡೇಸ್ ಮಾಡೋರು, ಇನ್ನೊಂದು 10 ಡೇಸ್, ಇನ್ನೊಂದು 40 ಡೇಸ್ 50 ಡೇಸ್. ನಮ್ಮ ದೊರೆ ಭಗವಾನ್ ಸರ್ 50 ಡೇಸ್ ಒಂದೇ ಶೆಡ್ಯೂಲ್ ಮಾಡಿದ್ದಾರೆ. ಒಂದೊಂದು ಸಲ ವಸಂತಗೀತೆ ನಾನು ಮಾಡಿದ್ನಲ್ಲ ವರ್ಕು, ಒಂದೇ ಶೆಡ್ಯೂಲ್ 55 ಡೇಸ್ ಮಾಡಿಬಿಡೋರು. 6 ತಿಂಗಳಲ್ಲಿ. ಅಂದರೆ ಆರ್ಟಿಸ್ಟು, ಟೆಕ್ನಿಷಿಯನ್ಸು, ಪ್ರೊಡ್ಯೂಸರು ಕರೆಕ್ಟಾಗಿದ್ದೆ ಅಂದರೆ ಫೈನಾನ್ಸ್ ಇಲ್ದಾಗ ಏನಾಗುತ್ತೆ ಅಂದರೆ ಒಂದು ಶೂಟಿಂಗ್ ಮಾಡಿ, ಆಲ್ಬಮ್ ಮಾಡಿ, ಅದು ತಗೊಂಡೋಗಿ ಡಿಸ್ಟ್ರಿಬ್ಯೂಟರ್ ಹತ್ರ, ಫೈನಾನ್ಸರ್ ಹತ್ರ ತೋರಿಸಿ ನೆಗೆಟಿವ್ ರೈಟ್ಸ್ ಬರ್ಕೊಟ್ಟು ನಾವು ನೆಗೆಟಿವ್ ಮೇಲೆ ಅವರಿಗೆ ರೈಟ್ಸ್ ಬರ್ಸ್ಕೊಂಡ್ಬಿಡ್ತಾರೆ. ಬಿಫೋರ್ ಇಲ್ಲೇ ಸೆಟಲ್ಮೆಂಟು ಅಂತೇಳಿ ಯಾವುದೇ ಏರಿಯಾ ಬಂದು ದುಡ್ಡು ಕೊಟ್ಟರು ಕೂಡ ಅವ್ರಿಗೆ ಸೆಟಲ್ಮೆಂಟ್, ಫೈನಾನ್ಸರ್ ಸೆಟಲ್ಮೆಂಟ್ ಆದಮೇಲೆ ಪ್ರೊಡ್ಯೂಸರಿಗೆ ದುಡ್ಡು ಬರ್ತಾಯಿತ್ತು. ಈಗ ಮಾರ್ತಾಂಡ ನಾನು ಮಾಡಿದೆ ಹಂಗೆ ಫೈನಾನ್ಸ್ ತೊಗೊಂಡಿದ್ದು ನಾವು. ಜಗತ್ ಕೆಲಾಡಿ ಜಗ್ಗೇಶ್ ಅವ್ರದ್ದು ಅದು ನಾನೇ ಡೈರೆಕ್ಟ್ ಮಾಡಿದ್ದು. ಅವಾಗೂ ಫೈನಾನ್ಸ್ ಇತ್ತು. ಒಂದು ಟೈಮಲ್ಲಿ ಏನಾಗಿತ್ತು ಅಂದ್ರೆ ಫೈನಾನ್ಸ್ ಅವರು ಓಕೆ ಹೇಳಿದ್ಮೇಲೆ ಹೋಗಿ ಒನ್ಲೈನ್ ಕೇಳಿ, ಇಲ್ಲ ಫೈನಾನ್ಸ್ ಹತ್ರ ಹೋಗ್ತಿಲ್ಲ, ಹೀರೋ ಡೇಟ್ ಕೊಟ್ಟರೆ ಸಾಕು. ಅವಾಗ ಈಗ ಕಮರ್ಷಿಯಲ್ ಹೀರೋ ಮೇಡಮ್. ಇವಾಗ ಏನಾಗಿದೆ ಅಂದರೆ ಯಾಕೆ ಇವತ್ತಿನದಕ್ಕೆ ಅದಕ್ಕೂ ವ್ಯತ್ಯಾಸ ಏನಂದರೆ, ಇವತ್ತಿಂದ ಈ ವಿಷಯ ಹೇಳ್ಬಿಡ್ತೀನಿ. ಇವತ್ತು ನಿಮಗೆ ಅಂಗೈಯಲ್ಲಂತೆ ಅರಮನೆ ಅಂತ ಹೇಳಿದಾರೆ ಆ ಕಾಲದಲ್ಲಿ. ಇವತ್ತು ನಿನ್ನ ಮೊಬೈಲ್ ನಿನ್ನ ಕೈಯಲ್ಲಿದೆ. ಇವತ್ತು ಸಮುದ್ರ ಉಕ್ಕಿ ಹರಿತೈತೆ ಅಂದರೆ ಅದನ್ನು ನೋಡ್ಬೋದು ಲೈವ್. ಆ ಲೆವೆಲಿಗೆ ಬಂದು ಸ್ಯಾಟಲೈಟ್ ಮುಖಾಂತರ. ಇವಾಗ ನಮಗೆ ಹಿಮಾಲಯ ಇದು ಶಿಮ್ಲಾದಲ್ಲಿ ಏನೋ ಭೂಕಂಪ ಆಗೋಯ್ತು, ಭೂಮಿ ಸ್ಫೋಟಗೊಂಡಿತ್ತು, ಬರೋದನ್ನ ವಿತಿನ್ 5 ಮಿನಿಟ್ಸ್ನಾಗೆ ಟಿ ವಿಯಲ್ಲಿ ಹಾಕ್ಬಿಡ್ತಾರೆ. ಸೊ ಆ ಲೆವೆಲ್ಗಿದೆ ಇವತ್ತು ಕೈಯಲ್ಲಿದೆ. ಸೀರಿಯಲ್ಗಳು ಏನು ರಿಚಾಗಿ ಮಾಡ್ತಾ ಇದ್ದಾರಮ್ಮ ನೀವು. ಒಂದು ಮ್ಯಾರೇಜ್ ಸೀನು ಚಾರೋಟ್ನಲ್ಲಿ ಬರ್ತದೆ. ಯಾರು ಮಾಡಿದ್ದಾರೆ ಚಾರೋಟ್ನಲ್ಲಿ? ಮಹಾರಾಜರ ಕಾಲದಲ್ಲಿ ಮಾಡ್ತಾಯಿದ್ರು. ಇಲ್ಲ ದೊಡ್ಡ ರಾಜರ ವಂಶ, ಇಲ್ಲ ಪಾಳ್ಯಗಾರರ ವಂಶ, ಇಲ್ಲ ಜಮೀನ್ದಾರ ವಂಶ, ಅವರು ಚಾರೋಟ್ನಲ್ಲಿ ಬರೋದು. ಇವತ್ತು 4 ಕುದುರೆ ಕಟ್ಟಿ ಆ ಚಾರೆಟ್ನಲ್ಲಿ ಹುಡುಗನ ಕರ್ಕೊಂಬರ್ತಾ ಇದ್ದಾರೆ. ಯಾವ ಲೆವೆಲ್ಗೆ ಹೋಗಿದ್ದು ಸೀರಿಯಲ್ಲು. ಹೌದು. ಆಮೇಲೆ ನೋಡಿ, ಈಗ ಪಿಕ್ಚರ್ಗಳಿಗೆ ವಿಲನ್ಗಳು ಗಂಡಸರಿರ್ತಿದ್ರು, ಈಗ ಸೀರಿಯಲ್ಲಾಗೆ ಹೆಂಗಸರೇ ವಿಲನ್ಗಳು. ಅಲ್ಲ, ಒಂದು ಸೀರಿಯಲ್ಗೆ ಒಂದು ಲೇಡಿ ವಿಲನ್ ಬೇಕು, 2 ಹೆಂಡತಿ ಬೇಕು, ಒಂದು ಲವರ್ ಬೇಕು, ಅದು ಫಿಕ್ಸ್ ಬೇಕು. ಹೌದು. ಇವರು ಇವತ್ತು ಒಂದೊಂದು ಸೀರಿಯಲ್ ಒಂದು ರಿಚ್ ಹೌಸು, ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಇರೋ ಮನೆ, ಶೂಟು, ಪ್ರತಿ ಸೀನ್ಗೂ ಶೂಟ್ ಆಗ್ತಾರೆ ಇವತ್ತು ಸೀರಿಯಲ್. ಆ ಲೆವೆಲಿಗೆ ಹೋಗಿದ್ದು ಇವತ್ತು. ಆಮೇಲೆ ನಿಮ್ಮ ಮನೆಗೆ ಬರ್ತತೆ. ನೀವೇನದಕ್ಕೇನೋ ತಿಂಗಳಿಗೇನೋ ಕಟ್ಬಿಟ್ರೆ ಆಗೋಯ್ತು ಅಷ್ಟೇ. ಪಿಕ್ಚರು ನೋಡ್ಬೋದು, ಸೀರಿಯಲ್ ನೋಡ್ಬೋದು, ರಾಜಕೀಯ ನೋಡ್ಬೋದು. ರಾಜಕೀಯದಿಂದ ಹುಡುಗರು ಕೆಟ್ಟೋಗ್ಬಿಟ್ಟಾರೆ, ಸೀರಿಯಲಿಂದ ಲೇಡೀಸ್ ಕೆಟ್ಟೋಗ್ಬಿಟ್ಟಾರೆ. ಸರ್, ಒಂದು ಡೈರೆಕ್ಟ್ ಪ್ರಶ್ನೆ ಕೇಳ್ತೀನಿ. ಹಾಗಾದರೆ ಸಿನಿಮಾ ರಂಗದಲ್ಲಿ ಆಗಿರುವಂಥ ಒಂದಷ್ಟು ಬೆಳವಣಿಗೆ ಈಗ ಸಿನಿಮಾ ರಂಗದ ಬೆಳವಣಿಗೆಗೆ ಅಂತ ಅನಿಸ್ತುತ್ತಾ ನಿಮಗೆ? ಯಾಕಂದರೆ ಎಲ್ಲ ಸಿನಿಮಾಗಳು ಹಿಟ್ ಆಗ್ತಿಲ್ಲ ಇವಾಗ. ಅಂದರೆ ಅವಾಗ ನಂಬರ್ಸ್ ಆಫ್ ಕಮ್ಮಿ ಇದ್ದು ಪಿಕ್ಚರು, ಇವತ್ತು ನಂಬರ್ಸ್ ಆಫ್ ಜಾಸ್ತಿ ಆಗಿದ್ದಾವೆ. ಆಮೇಲೆ ಎಲ್ಲ ಲ್ಯಾಂಗ್ವೇಜು ಎಲ್ಲದನ್ನು ನೋಡ್ಬೋದು ಇವತ್ತು ನೀವು. ನಾಟ್ ಓನ್ಲಿ ಕನ್ನಡ ನೀವು ನಂಬ್ಕೊಂಡಿದ್ದಿಲ್ಲ. ಅವಾಗ ಇನ್ನೊಂದು ಏನಂತಂದರೆ ವಿತ್ ಫ್ಯಾಮಿಲಿ ಸಮೇತಾಗ, ಕುಟುಂಬ ಸಮೇತಾಗ ಥಿಯೇಟ್ರಿಗೆ ಬರ್ತಾಯಿದ್ರು. ಒಂದು ಎಂಟರ್ಟೈನ್ಮೆಂಟ್. ಥಿಯೇಟ್ರಿಗೆ ಬರೋರ ಸಂಖ್ಯೆನೇ ಕಮ್ಮಿ. ಇಲ್ಲ, ನಾವು ಒಳ್ಳೆ ಕಂಟೆಂಟ್ ಕೊಡ್ತಾ ಇಲ್ಲ. ನೀವು ಮಾಡಿದ್ದೆ ಅಲ್ಲಿ ಒಂದು ಈಗ ಸೂಪ್ರಮ್ ಶೋ ಹೋಯ್ತಮ್ಮ, ಈಗ ಎಲ್ಲ ಸ್ಪಿರಿಟ್ ಸಬ್ಜೆಕ್ಟಿಗೆ ಹೋಗ್ತಾರೆ. ಎಲ್ಲ ಮತ್ತೆ ಅದೇ ಬರ್ತವೆ, ಡಮ ಬಿದ್ದೋಗ್ತವೆ. ಸೊ ಹಂಗೆ ಮಾಡಬಾರ್ದು. ನೀವು ಕಂಟೆಂಟ್ ಓದಿಸಿರ್ಬೇಕು. ನಾನು ಈ ಸಬ್ಜೆಕ್ಟ್ನಾಗ ಏನು ಹೇಳಕ್ಕೆ ಹೋಗ್ತಾನೆ. ಟ್ರೂತ್ ಸಬ್ಜೆಕ್ಟ್ ತೊಗೊಳ್ಳಿ, ಸತ್ಯ ಘಟನೆ ತೊಗೊಳ್ಳಿ. ಯಾಕೆ ನಾವಲ್ಗಳು ಫೇಮಸ್ ಆಗ್ತಿದ್ವು? ನಾವಲಲ್ಲಿ ಏನಂತಂದರೆ ಸ್ಕ್ರೀನ್ ಪೇ ಇರ್ತಿತ್ತು ನಿಮಗೆ. ಇವಾಗ ಮಲಯಾಳಂನಲ್ಲಿ ಚೆನ್ನಾಗಿ ಮಾಡ್ತಾರೆ. ನಿಜವಾಗಿ ಹೇಳ್ಬೇಕಂದ್ರೆ ಮಲಯಾಳಂನಲ್ಲಿ ಆ ನೇಟಿವಿಟಿ, ಶ್ರಮ ಪಡ್ತಾರೆ. ನಮ್ಮಲ್ಲಿ ದುಡ್ಡು ಸುರಿತಾರೆ, ಅಲ್ಲಿ ದುಡ್ಡು ಸುರಿದು ದುಡ್ಡು ತಗೊಂತಾರೆ. ನಮ್ಮರು ಸೂಫ್ರಮ್ ಸೋ ಹಿಟ್ ಆಗಿದ್ದೆ ಅದೇ ಮ್ಯಾಟ್ರಿಕ್, ನೇಟಿವ್ ಕನೆಕ್ಟ್. ಹೌದು ಸತ್ಯ. ನೋಡಿ, ಅಲ್ಲಿ ಯಾರು ಹೀರೋ ಇಲ್ಲ, 100 ಕೋಟಿ ಅಂತ ಹೇಳ್ತಾರೆ. ನಮ್ಗೆ ಗೊತ್ತಿಲ್ಲ, ಅದು ಹೇಳ್ಬಾರ್ದು ಸರಿಯಾಗಿ, ನಾವು ಗೊತ್ತಿಲ್ಲದೆ. ಬಟ್ ಸೂಪರ್ ಹಿಟ್ ಅದು. ಆಮೇಲೆ ರಾತ್ರಿ 10 ಗಂಟೆ ಶೋ ಹೌಸ್ಫುಲ್ಲು. 1 ವಾರ ಎಲ್ಲವೂ ಆನ್ಲೈನ್ ಬುಕ್ಕಿಂಗ್ ಹೌಸ್ಫುಲ್ಲು. ಗ್ರೇಟ್ ಅಲ್ವ ಅದು? ಹೌದು. ಮತ್ತು ಸಿನಿಮಾ ಹೋಗಲ್ಲ ಅಂತ ಹೆಂಗೆ ಹೇಳ್ತೀರಾ? ಕಾಂತಾರ ಹೋಯಿತು. ಹೌದು. ಸೊ ನಾವು ಸರಿಯಾಗಿ ಕೆಲಸ ಮಾಡಿದಾಗ, ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ, ನಿಮಗೆ ಗೊತ್ತಿರಬೇಕಂತದೆ. ಯಾರೋ ಒಬ್ಬರು ಡ್ಯಾನ್ಸರ್ ಬಂತೆ, ಇಲ್ಲಿ ಯಾವುದು ನೆಲ ಸರಿ ಇಲ್ಲ ಅಂತ, ಕುಣಿಯಕ್ಕೆ ಬರಲಾರ್ದೆ ನೆಲ ಡೊಂಕು ಅಂತ ಹೇಳಿದ್ರೆ ಅಂತ ಒಂದು ಗಾದೆ ಇದೆ. ನಾವು ಯಾವುದೋ ಒಂದು ಇನ್ಸಿಡೆಂಟ್ ನಡೆದ ತಕ್ಷಣ ಅದನ್ನೇ ಕಂಟಿನ್ಯೂ ಮಾಡಬಾರ್ದು. ನೀವು ನನ್ನಲ್ಲಿ ಏನು ತಪ್ಪಿದೆ, ನನ್ನಲ್ಲಿ ಏನು ಉಳುಕಿದೆ, ನಾನು ಏನು ಮಾಡಬೇಕು, ಏನು ಕೊಡಬೇಕು ಮೆಸೇಜು ಅನ್ನೋ ಭಾವನೆ ಯಾರಿಗಿಲ್ಲ.
ಆಮೇಲೆ ಈಗ ದೊಡ್ಡ ದೊಡ್ಡ ಹೀರೋಗಳು ಡೇಟ್ ಸಿಕ್ಕ ತಕ್ಷಣ 4 ಫೈಟು 4 ಸಾಂಗ್ ಇಟ್ಟರೆ ಪಿಕ್ಚರ್ ಡಬ್ಬಿಂಗ್ ರೈಟ್ಸ್ ಹೋಗುತ್ತೆ. ಅದು ಒಂದು ಸ್ವಲ್ಪ ದಿವಸ ಆಯಿತು, ಈಗ ಅದು ವಾಂತಿ ಆಗಿ ಹೋಗ್ಬಿಟ್ಟಿದೆ. ಅದು ಇಲ್ಲ. ಈಗ ಇವಾಗ ಅವರು ಎಲ್ಲಿಗೆ ಬಂದಿದ್ದಾರೆ ಅಂದರೆ ಅದೇನೋ ಪ್ಯಾನ್ ಇಂಡಿಯಾ, ಪ್ಯಾನ್ ವರ್ಲ್ಡು, ಯಾರು ಈಗ ಪ್ಯಾನ್ ವರ್ಲ್ಡ್ ಹೋಗ್ಲಿಲ್ವ ಕಾಂತಾರ? ಸೊ ಹಂಗೆ ನಾವು ತಪ್ಪು ಕಲ್ಪನೆ ಈಗ ನಾವೇನು ಹೇಳ್ತೀವಿ ಅಂದರೆ ಲೋಕದ ಡೊಂಕು ನೀನೇಕೆ ತಿದ್ದೀವಿ ಅಂತ ಹೇಳ್ತಾರೆ ಬಸವಣ್ಣ. ಈ ಸಿನಿಮಾ ಡೊಂಕು ನೀನ್ಯಾಕೆ ಫಸ್ಟ್ ನಿನ್ನ ಡೊಂಕು ತಿದ್ದಿಕ ಸಿನಿಮಾದಲ್ಲಿ ನಿಂದು ಏನೇನು ಡೊಂಕಿದೆ ನೀನು ಯೋಚನೆ ಮಾಡು, ಯೋಚನೆ ಮಾಡು. ಸಾಯಂಕಾಲ ಹೋಗಿ ಮನೆಗೆ ಹೋಗಿ ಕುಂತ್ಕೊಂಡ ತಕ್ಷಣ ನಂದು ಏನು ತಪ್ಪು ಮಾಡಿದ್ದೀನಿ ಅಂತ ನೀವು ಯೋಚನೆ ಮಾಡು. ಅವಾಗ ನಿಂಗೆ ರಿಯಲೈಸ್ ಆಗುತ್ತೆ. ನೀವು ಒಬ್ಬನ ಸುಮ್ಮನೆ ಏನೋ ಕೈಲಾಗದ ಯಾವುದೋ ಒಂದು ಮೇಲೆ ಉದಾಹರಣೆ ಹೇಳ್ಬಿಡೋದಲ್ಲ ಎಸ್ಕೇಪ್ ಆಗೋದಕ್ಕೆ, ಅದೆಲ್ಲ ತಪ್ಪು. ಸಿನಿಮಾ ಒಳ್ಳೆ ಸಿನಿಮಾ ಮಾಡಿದ್ರೆ ಡೆಫಿನೆಟ್ಲಿ ಹೋಗ್ತವೆ. ಕಂಟೆಂಟ್ ಬೇಕು. ಈಗ ಒಂದೊಂದು ಸಲ ಒಳ್ಳೆ ಸಿನಿಮಾ ಮಾಡದೆ ಹೋಗಲ್ಲ ಅಂದರೆ ಪ್ರಕೃತಿ ಕೈ ಕೊಡುತ್ತೆ. ಈಗ ನಮ್ಮ ವಂಶೋದ್ಧಾರಕ ಮಾಡಿದೆ, ವಿಜಯರಾಘವೇಂದ್ರ, ಮೇಘನ, ಲಕ್ಷ್ಮೀ ಮೇಡಮು, ರಂಗಣ್ಣ ರಘು, ವಿನಯ್ ಪ್ರಸಾದ್ ಮೇಡಮು, ಭಾಳ ಜನ ಇದ್ದರು. ಅದ್ರ ಸ್ಟಾರ್ ಕ್ಯಾಸ್ಟ್ ಇತ್ತು, ಕಥೆನೂ ಚೆನ್ನಾಗಿತ್ತು. ಭೂಮಿ ಮೇಲೆ ಭೂತಾಯಿ ಅಂದರೆ ಯಾರು ಅವಳು, ಎಂಥ ಸಹನಮಯ, ಒಗಿತೀವಿ ಬಗಿತೀವಿ ಆದರೂ ನಮಗೆ ಅನ್ನ ಆಗ್ತಾಳೆ. ಅದ್ರ ಮೇಲೆ ಕಥೆ ಅದು. ನನಗೇನು ಹೇಳಿದಾನೆ ಭಗವಂತ, ವಿವೇಕಾನಂದ ಸ್ವಾಮಿ ಏನು ಹೇಳಿದ್ದಾನೆ, ರಾಮಕೃಷ್ಣ ಪರಮಹಂಸರು ಏನು ಹೇಳಿದ್ದಾರೆ ಅಂದರೆ, ಏನಿಲ್ಲದ ನಿರ್ಗತಿಕರ ಕಣ್ಣೀರು ಒರೆಸು, ಅಲ್ಲಿದ್ದಾನೆ ಅವರು ಹೃದಯದಲ್ಲಿ ಭಗವಂತ, ನಿನಗೆ ಮುಕ್ತಿ ಮೋಕ್ಷ ಸಿಗುತ್ತೆ. ಅದು ಅವನಿಗೆ ಇಂಟೆನ್ಷನ್. ಆಮೇಲೆ ಇಡೀ ಆಸ್ತಿ, ಇಡೀ ಪ್ರಾಪರ್ಟಿ ತಂದು ಎಲ್ಲವನ್ನ ಅದಕ್ಕೆ ಬರೆದಿಟ್ಟು ಹೋಗಿದ್ದಾನೆ. ಇಲ್ಲಿ ನನ್ನ ರಕ್ತ ಸಂಬಂಧ ಯಾರು ಬರಬಾರ್ದಿಲ್ಲ. ಟ್ರಸ್ಟ್ ಮಾಡಿದ್ದಾರೆ. ಇಲ್ಲೇ 200 ಮಕ್ಕಳು, ರಾಯಚೂರು, ಬೀದರ್, ಗುಲ್ಬರ್ಗ, ಯಾದಗಿರಿ, ಅಲ್ಲಿಂದ ಬಂದಾರ ಹುಡುಗರು, ಬಡವರು, ಸ್ಲಮ್ನಾಗಿರೋರು. ಅವರು ಇವತ್ತು ಫಸ್ಟ್ ರ್ಯಾಂಕ್ನಾಗ ಬರ್ತಾರೆ. ಇದು ಮಾಡಿ ಸರ್ ನೀವು, ಯಾಕೆ ಮಾಡಿ ಬರೀ ಬಡದಾಟನೇ ನಂಬ್ಕೋಬೇಡಿ. ಈಗ ಅಣ್ಣವರು ಕನಕದಾಸ ಮಾಡಲಿಲ್ವಾ, ಭಕ್ತ ಕುಂಬಾರ ಮಾಡಲಿಲ್ವಾ, ಹೊಡೆದಾಟ ಫೈಟ್ ಆಯಿತು. 25 ವಾರ ಸೂಪರ್ ಡೂಪರ್ ಇಟ್ಟಿಲ್ಲ. ಕಾಳಿದಾಸ ನಾವು ಕರೆಕ್ಟಾಗಿ ಮಾಡಲಾರ್ದೆ ಅದು ಬೋರ್ ಹೊಡಿಸಿ ಎಲ್ಲ ಏನೋ ತಗೊಂಡೋಗಿ ತುರುಕಿ ಒಂದು 4 ಸಾಂಗು 4 ಫೈಟ್ ಅಂದರೆ ಅದು ಹೋಗಲ್ಲ ಸಿನಿಮಾ.